ಎಲ್ಲರೂ ಒಂದು ನಿಮಿಷ ಸುಮ್ಮನೆ ಇರ್ತೀರಾ ರೀ? ನನ್ನ ಮಗ ಏನಾದರೂ ಈ ಮನೆ ಬಿಟ್ಟು ಹೋದ್ರ ನಾನು ಈ ಮನೆ ಆಗಿರಂಗಿಲ್ಲ, ನೆನಪಿರ್ಲಿ. ಲೇ ಲಕ್ಷ್ಮಿ, ನಿನಗೇನಾಗೈತ್ಲೆ ರೋಗ? ನೀನದಕ್ಕೆ ಹಿಂಗೆ ಮಾತಾಡಕ್ಕೆ ಕುಂತಿದಿ? ನೋಡ್ದೇವ್ವ, ನನ್ನ ಮಗನ ಕ್ಷಮಿಸಾನಂತ ಅಂದಮೇಲೆ ಇಲ್ಲಿ ಬೇರೆಯವ್ರು ಯಾರು ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಮಾತುಕತೆ ಎಲ್ಲ ಇದ್ದಿದ್ದ. ಅಷ್ಟಕ್ಕೆ ಮಗನ ಮನೆಯಿಂದ ಹೊರಗಡೆ ಕಳ್ಸೋದು ಏನು ಸರಿ ಅನ್ಸುತ್ತಾ? ನಾಳೆ 4 ಮಂದಿ ನೋಡಿದ್ರೆ ಏನು ಅನ್ನಂಗಿಲ್ಲ. ಅದೆಲ್ಲ ಬೇಕಾಗಿಲ್ಲ ರೀ. ನೀವೇ ಯೋಚನೆ ಮಾಡಿರಿ. ಈ ಮನ್ಯಾಗ ನನ್ನ ಮಗ ಇದ್ರಷ್ಟೇ ನಾನು ಇರ್ತೀನಿ, ಇಲ್ಲಾಂದ್ರೆ ನಾನು ಇರಂಗಿಲ್ಲ, ಜೊತೆಗೆ ನನ್ನ ಮಗಳು ಇರಂಗಿಲ್ಲ, ನೆನಪಿರ್ಲಿ. ಲಕ್ಷ್ಮಿ, ತಪ್ಪು ಮಾಡಾಕುಂತೀರಿ ನೀನು. ಇಲ್ಲ ರೀ, ನಾನು ಸರಿನಾ ಮಾಡಾಕುಂತೀನಿ. ಇವಾಗ ನಿಮ್ಮ ನಿರ್ಧಾರ ಏನನ್ನೋದನ್ನು ಹೇಳ್ರಿ. ನನ್ನ ಮಗಳ ತಂಟೆಗೆ ಮಾತ್ರ ಬರಬೇಡ ನೀನು, ನೆನ್ಪಿಟ್ಕೋ. ನಾನು ನನ್ನ ಮಗಳ ತಾಯಿ ಇದ್ದೀನಿ. ನೀವು ಜಾಸ್ತಿ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ಅಷ್ಟೇ ಹೇಳ್ರಿ, ನಾನು ನನ್ನ ಮಗಳು ಈ ಮನೆಯಾಗಿರ್ಬೇಕಂದ್ರೆ ನನ್ನ ಮಗನೂ ಈ ಮನೆಯಾಗಿರ್ಬೇಕು, ಇಲ್ಲಾಂದ್ರೆ ನಾವು 4 ಜನ ಮನೆ ಬಿಟ್ಟು ಹೋಗ್ತೀವಿ ಅಷ್ಟೇ. ನನ್ನ ಮಗಳ ಮದುವೆ ಒಂದಾಗಲಿ, ಆಮೇಲೆ ನೋಡ್ಕೋತೀನಿ ನಿಮ್ಮನ್ನು. ಆದ್ರೆ ನನ್ನ ಪಾಲಿಗೆ ಇವತ್ತಿಗೆ ಈ ಮನ್ಯಾಗ ನನ್ನ ಮಗ ಅನ್ನೋನು ಸತ್ತು ಹೋದ ಅಂತ ತಲೆ ಮೇಲೆ ನೀರು ಹಾಕೋತೀನಿ. ಛೀ ರೀ, ರೂಮಿಗೆ ಬರ್ರಿ. ಇಲ್ಲೇನು ಮಾತಾಡ್ತೀರಿ? ಬರ್ರಿ. ಅತ್ಯಾರ, ನೀವು ಹಿಂಗೆ ಮಾಡ್ತೀರಿ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿಲ್ಲಾಗಿದ್ದೆ. ಲೇ, ನಾಳೆ ಊರಾಗ ಏನಾರ ಈ ಸುದ್ದಿ ಗೊತ್ತಾತಂದ್ರೆ ನಿನಗೆ ಭಯಗಿಟ್ಟು ಹೊಡಿತಾರಲಿ. ಲೇ, ನಿನಗೆ ಒಂದು ತಟ್ಟಗರ ಮಾನ ಮರ್ಯಾದೆ ಅನ್ನೋದು ಐತನೇ ಏನಿಲ್ಲ ಲೇ. ಇಷ್ಟೆಲ್ಲ ಆದ್ರೂ ಮತ್ತೆ ಅದ ಮಗ ಸೊಸಿ ಪರವಾಗಿ ಇಟ್ಕೊಂಡು ಮಾತಾಡೋ ಕುಂತಿಯಲ್ಲ ನೀನು. ಯವ್ವ, ನಾನು 1 ಸಲ ಅಲ್ದ 10 ಸಲ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡೀನಿ. ದಯವಿಟ್ಟು ನನ್ನ ಪಾಡಿ ನನ್ನ ನೀರಾಕಿ ಬಿಟ್ಟು ಬಿಡ್ರಿ. ಅಮ್ಮರ, ಏನ್ರಿ ಇದು? ಏನು ನಡೆಯಾಕುಂತೈತಿ ಮನ್ಯಾಗ? ನನಗಂತೂ ಒಂದು ಗೊತ್ತಾಗವಲ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಎಲ್ಲರೂ ಅವ್ರವ್ರ ಪಾಡಿಗೆ ಹೋಗ್ಬಿಟ್ರಲ್ಲ, ಇದೇನು ಮನಿನ ಏನು? ನನಗಂತೂ ಒಂದು ಅರ್ಥ ಆಗವಲ್ದು. ನಿಮ್ಮ ಮಾವ ಮಗಳ ಮದುವೆ ಆಗಲಿ ಅಂತ ಈಗ ಸುಮ್ಮನೆ ಅದಾನವ. ಈ ಗೌರಿ ಮದುವೆ ಒಂದು ಮುಗಿಲಿ, ಆಮೇಲೆ ವಿಚಾರ ಮಾಡಿದ್ರಾತು. ಗೌರಿ ಮದುವೆ ಮುಗಿಯೋವರೆಗೂ ಈ ವಿಷಯ ಹೊರಗಡೆ ಹೋಗ್ಲಾರ್ದಂಗೆ ನೋಡ್ಕೋಬೇಕು. ಯಾಕಂದ್ರೆ ಅಪ್ಪಿ ತಪ್ಪಿ ಈ ವಿಷಯ ಏನಾದರೂ ಗಂಡಿನ ಮನೆಯವ್ರ ಕಡೆಯಲ್ಲಿ ಗೊತ್ತಾತಂದ್ರೆ ಅವರು ಮತ್ತೆ ನಮ್ಮ ಗೌರಿಯನ ಮದುವೆ ಆಗಕ್ಕೆ ಒಪ್ಕೊಳಂಗಿಲ್ಲ. ಅಲ್ಲ ರೀ ಮರ, ಹಂಗಂತ ಆ ಕವಿತಾ ನಿನ್ನ ಮನೆಯಾಗಿ ಇಟ್ಕೊಂಡು ಕೂತ್ಕೊಳ್ಳೋದ? ಆಕೆ ಮುಖ ನೋಡಿದ್ರೆ ನನಗೆ ಮೈ ಎಲ್ಲ ಉರ್ದಂಗೆ ಆಗಾಕುಂತೈತಿ. ನಿನಗಷ್ಟ ಅಲ್ಲವಾ, ನನಗೂ ಅಷ್ಟ ಮೈ ದಗದಗ ಅಂತ ಉರಿಯಾಕುಂತೈತಿ. ಆದರೆ ಏನು ಮಾಡೋದು? ಇದು ಒಳ್ಳೆ ಹೆಂಗೈತಂದ್ರೆ ಇತ್ತಾಗ ಬಿಸಿ ತುಪ್ಪನ ಬಾಯಾಗಿ ಇಟ್ಕೊಳಕ್ಕೂ ಆಗವಲ್ದು, ಇತ್ತಾಗ ನುಂಗಾಕೂ ಆಗವಲ್ದು, ಇತ್ತಾಗ ಉಗುಳಾಕೂ ಆಗವಲ್ದು. ಬಾಯಾಗಿ ಇಟ್ಕೊಂಡು ಕೂತ್ಕೋಬೇಕಂತಾರಲ್ಲ, ಹಂಗಾಗೈತಿ ನಮ್ಮದು ಪರಿಸ್ಥಿತಿ. ಅಲ್ಲ ರೀ ಮರ, ಆ ಕವಿತಾ ಮತ್ತು ರಾಜು ಅವರು ಹೊರಗಡೆ ಹೋದ್ರೆ ಹೋಗಿದ್ರತ್ತಾಗ ಅವ್ರನ್ನ ಮನೆಯಾಗಿ ಇಟ್ಕೊಂಡು ಕೂತ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು? ನಾಳೆ 4 ಮಂದಿ ನೋಡಿದ್ರೆ ಏನು ಮಾತಾಡ್ತಾರ? ಅದ್ರ ಬಗ್ಗೆ ಯೋಚನೆ ಮಾಡಿರನು? ನೋಡಿ ಸವಿತಾ, ಇವಾಗ ನಮ್ಮ ಕಣ್ಣು ಮುಂದಿರೋದು ನಮ್ಮ ಗೌರಿ ಜೀವನ. ಗೌರಿ ಜೀವನಕ್ಕೆ ಯಾವುದೇ ಥರ ಆದಂಥ ಸಮಸ್ಯೆ ಆಗಬಾರ್ದು. ಈಗ ಈ ಎಲ್ಲ ಸಮಸ್ಯೆಯಿಂದ ಅಕ್ಕಿ ಮದುವೆಗೆ ಏನಾರು ತೊಂದರೆ ಆತಂದ್ರೆ ಮತ್ತು ಮುಂದೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ ಗೊತ್ತಾನ. ಒಂದು ಸಲ ಮದುವೆ ಫಿಕ್ಸ್ ಆದಮೇಲೆ ಆ ಮದುವೆ ಏನಾರು ಮುರಿದು ಬಿತ್ತಂದ್ರೆ ಮತ್ತು ಮುಂದೆ ಮದುವೆ ಆಗೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ಏನೂ ಇಲ್ದನ 10 ಸಮಸ್ಯೆನ ಹುಟ್ಟಾಕ್ತಾರೆ, ಮೊದಲು 10 ಅಪವಾದನ ಕೊಡ್ತಾರೆ. ಇನ್ನೇನಾರು ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗೈತೆ ಅನ್ನೋದು ಗೊತ್ತಾತಂದ್ರೆ ಮುಂದೆ ಬರೋ ಮದುವೆಗೆಲ್ಲ ಅಡ್ಡಗಾಲಾಗ್ಬಿಡ್ತೈತಿ. ಅದಕ್ಕೆ ಇವಾಗ ನಮ್ಮ ಮುಂದಿರೋದು ಗೌರಿ ಜೀವನ, ಗೌರಿ ಮದುವೆ ಅಷ್ಟೆ. ನೀನು ಅಷ್ಟೇ ಸವಿತಾ, ಸದ್ಯಕ್ಕೆ ಇದನ್ನು ಇಲ್ಲಿಗೆ ಬಿಟ್ಟುಬಿಡು. ಮೊದಲು ಗೌರಿ ಮದುವೆ ಆಗಲಿ, ಆಮೇಲೆ ವಿಚಾರ ಮಾಡಿದ್ರಾತು. ಛೇ, ಒಳ್ಳೆಯವರಿಗೆ ಕಾಲನೇ ಇಲ್ಲ ಅಂತ ಅನ್ಸುತ್ತೆ. ಅವಳು ಅಷ್ಟೆಲ್ಲ ತಪ್ಪು ಮಾಡಿದ್ರು ಅವಳನ್ನು ಒದ್ದು ಮನೆಯಿಂದ ಹೊರಗಡೆ ಹಾಕ್ತಾರಂತ ನಾನು ಅಂದ್ಕೊಂಡ್ರೆ, ಇವ್ರು ನೋಡಿದ್ರೆ ಅಕ್ಕಿನ್ನ ಮನೆಯಾಗಿ ಇಟ್ಕೊಂಡು ಕೂತ್ಕೊಂಡಾರ. ಸುಮ್ಮನೆ ಇವರಿಗೆಲ್ಲ ಹೇಳೋ ಬದಲು ನಾಕೆಟ್ ಒದ್ದು ಹೊರಗಡೆ ಹಾಕ್ಬಿಡೋಕಾಯ್ತು ಮನೆಯಿಂದ. ಅವಾಗಲಾದ್ರೂ ಪೀಡೆ ಮನೆಯಿಂದ ತೊಲಗ್ತಿತ್ತು, ಮನೆ ನೆಮ್ಮದಿಯಿಂದ ಇರ್ತಿತ್ತು. ಆಕೆ ಯಾವ ದರಿದ್ರದಿಂದ ಈ ಮನೆ ಹೊಕ್ಕೊಂಡಾಳು, ಮನ್ಯಾಗ ನೆಮ್ಮದಿನೂ ಇಲ್ಲ, ಸುಖನೂ ಇಲ್ಲ. ಇನ್ನು ಈ ಮನೆ ಮರ್ಯಾದೆ ಅಷ್ಟೆ. ಇವಾಗ ನಮ್ಗೆ ಗೊತ್ತಾಗೈತಿ, ಇನ್ನೊಂದು 2 ದಿನ ಊರಾಗ ಗೊತ್ತಾಗುತ್ತೆ. ಊರನವರೆಲ್ಲ ಬಂದು ಉಗಿಲಿ, ಅವಾಗ ಗೊತ್ತಾಗುತ್ತೆ ಇವರಿಗೆಲ್ಲ. ನಾನೇನು ಮಾಡಲಿ? ನಮ್ಮತ್ತೆ ಇಲ್ಲೇ ಅದಾಳ. ಈಗಲೇ ಹೇಗಾದರೂ ಮಾಡಿ ಸ್ವಲ್ಪ ಬ್ರೈನ್ ವಾಶ್ ಮಾಡಬೇಕು. ಥ್ಯಾಂಕ್ ಯು ಅತ್ತೆ, ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ. ಅದು ಅಲ್ಲದೆ ನೀವು ನನ್ನ ಕ್ಷಮಿಸಿದ್ದಕ್ಕೆ ಥ್ಯಾಂಕ್ಸ್ ಅತ್ತೆ. ಈ ಮನೆಯಲ್ಲಿ ಎಲ್ಲರೂ ನನ್ನ ಬಗ್ಗೆ ಬಾಯಿ ಬಂದಂಗೆ ಮಾತಾಡಿದ್ರು, ಆದರೆ ನೀವು ನನ್ನ ಪರವಾಗಿ ಮಾತಾಡಿದ್ರಿ. ಅದು ಅಲ್ಲದೆ ನಾನು ಮತ್ತು ರಾಜು ಅವರು ಮನೆ ಬಿಟ್ಟು ಹೋಗ್ಲಾರ್ದಂಗೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗವಲ್ದತ್ತೆ.
ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಸಾರಿ ಅತ್ತೆ. ನಂಗಂತೂ ಇವತ್ತು ಎಷ್ಟು ಖುಷಿ ಆಗುಂತೈತಂದ್ರೆ ನನ್ನ ಸಪೋರ್ಟಿಗೆ ಇವತ್ತು ನನ್ನ ಗಂಡನ ಜೊತೆ ನೀವು ತೊಗೊಂಡಿದ್ರಲ್ಲ, ಅದಕ್ಕೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅತ್ತೆ. ಸಾಕು, ಸ್ವಲ್ಪ ಬಾಯಿ ಮುಚ್ತೀಯಾ? ಯಾಕತ್ತೆ, ಏನಾಯಿತು? ನೀ ನನ್ನನ್ನು ಅತ್ತೆ ಅಂತಲೂ ಕರೆಯೋಕೆ ಹೋಗಬೇಡ. ಎಲ್ಲರ ಮುಂದೆ ನೀನು ಪರವಾಗಿ ಮಾತಾಡಿನಂತ ಅಂದ ಮಾತ್ರಕ್ಕೆ ನಾನು ನಿನ್ನನ್ನು ಕ್ಷಮಿಸ್ತೀನಿ ಅಂತ ಅದು ಹೆಂಗೆ ತಿಳ್ಕೊಂಡು ನೀನು? ನಾನು ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದು ನನ್ನ ಮಗನ ಪರವಾಗಿ ಹೊರತು ನಿನ್ನ ಪರವಾಗಿ ಅಲ್ಲ. ನನಗೀಗಲೂ ನಿನ್ನ ಮುಖ ನೋಡಿದ್ರೆ ಎಷ್ಟು ಸಿಟ್ಟು ಬರಾಕುಂತೈತಂದ್ರೆ, ಆದರೆ ಏನು ಮಾಡೋದು, ಏನೂ ಮಾಡೋಕ್ಕಾಗ್ತಿಲ್ಲಲ್ಲ ಅಂತ ಸುಮ್ಮನೆ ಇದೀನಿ. ನನ್ನ ಮಗನ ಮುಖ ನೋಡ್ಕೊಂಡು ಸುಮ್ಮನೆ ಇದೀನಿ. ಅಷ್ಟಕ್ಕೂ ನನಗೂ ಈ ಮನ್ಯಾಗ ನಿನ್ನನ್ನು ಇಟ್ಕೊಳಕ್ಕೆ ಒಂದು ಚೂರು ಇಷ್ಟ ಇಲ್ಲ. ನನ್ನ ಮಗನ ಸಲುವಾಗಿ ಇವತ್ತು ನಿನ್ನ ಈ ಮನೆಯಾಗಿರಾಕ ಒಪ್ಕೊಂಡಿನಿ ನಾನು. ಈ ಮನೆಯಾಗ ಯಾರು ಬೇಕಾದರೂ ಕ್ಷಮಿಸ್ಬೋದು, ಆದರೆ ನಾನು ಮಾತ್ರ ನಿನ್ನನ್ನು ಕ್ಷಮಿಸಲ್ಲ. ನಿನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ. ಈ ಮನೆಯಾಗ ಎಲ್ಲರ ಮುಂದೆ ನನ್ನ ಸೊಸಿ ಅಂತ ನಿನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೇರಿದೆ. ಊರಾಗೆಲ್ಲನೂ ನನ್ನ ಸೊಸಿ ಹಂಗೆ, ನನ್ನ ಸೊಸಿ ಹಿಂಗೆ ಅಂತಂದು ನಿನ್ನನ್ನು ತಲೆ ಮೇಲೆ ಕುಂದ್ರಿಸ್ಕೊಂಡು ಮೆರವಣಿಗೆ ಮಾಡಿಸಿದೆ. ಇವಾಗ ಈ ವಿಷಯ ಏನಾದರೂ ಊರಾಗ ಗೊತ್ತಾತಂದ್ರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಏನ ನೀನು? ಅತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಏನು ಮಾತಾಡಬೇಡ? ಇವತ್ತಿಲ್ಲ ನಾಳೆ ಈ ವಿಷಯ ನಮ್ಮ ಊರಾಗ ಎಲ್ರಿಗೂ ಗೊತ್ತಾಗುತ್ತೆ. ಅವಾಗ ಎಲ್ಲರೂ ಬಂದು ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ನಿನ್ನಂತ ನನಗೆ ಬಾಯಾಗ ಚಲೋನ ಬರ್ತೈತಿ. ಸುಮ್ಮನೆ ನನ್ನನ್ನು ತಡವಾಕೋಬೇಡ, ಸುಮ್ಮನೆ ಇಲ್ಲಿಂದ ಹೋಗ್ಬಿಡ ಅಷ್ಟೇ. ಇನ್ನೊಂದು ಮಾತು ನೆನಪಿರಲಿ, ನಿನ್ನನ್ನು ನಾನು ಯಾವತ್ತೂ ಕ್ಷಮಿಸಂಗಿಲ್ಲ. ಅದು ಅಲ್ದ ನಿನ್ನನ್ನು ಈ ಮನ್ಯಾಗ ಇರಾಕ ಬಿಟ್ಟಿದ್ದಕ್ಕಂದ್ರೆ ನನ್ನ ಮಗನ ಸಲುವಾಗಿ. ನಾನು ನನ್ನ ಮಗನ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ, ನೆನಪಿರಲಿ. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಛೇ ಅತ್ತೆ, ನನ್ನ ಬಗ್ಗೆನೇ ಈ ಥರ ಎಲ್ಲ ಮಾತಾಡ್ತಿರಲ್ಲ ನೀವು ಈ ಥರ ಎಲ್ಲ ಮಾತಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಇವತ್ತು ನಮ್ಮನ್ನು ಮನೆಯಾಗ ಇರೋದಕ್ಕೆ ಬಿಟ್ಟಿದ್ದು ನಿಮ್ಮ ಮಗನ ಸಲುವಾಗಿನೂ ಅಲ್ಲ, ನನ್ನ ಸಲುವಾಗಿನೂ ಅಲ್ಲ, ರೊಕ್ಕದ ಸಲುವಾಗಿ ಅನ್ನೋದು ನನಗೆ ಚಂದನತ ಗೊತ್ತೈತಿ. ನಿಮ್ಮನ್ನು ಹೆಂಗೆ ಯಾಮಾರಿಸ್ತೀನಿ ಅಂದ್ರೆ ನೋಡ್ತೀರಿ. ಇವತ್ತೇನು ನನಗೆ ಮಾತಾಡಿರಲ್ಲ, ಒಂದಲ್ಲ ಒಂದು ದಿನ ಇದ್ದ ಮಾತನ್ನು ನಾನು ನಿಮಗೆ ತಿರುಗೇಟು ಕೊಡಲಿಲ್ಲ, ನನ್ನ ಹೆಸರು ಕವಿತಾನ ಅಲ್ಲ, ನೆನ್ಪಿಟ್ಕೋರಿ. ಏನೋ ಅತ್ತೆ ಅಲ್ಲ ಅಂತ ಪ್ರೀತಿಯಿಂದ ಮಾತಾಡ್ಸಕ್ಕೆ ಬಂದ್ರೆ ನನಗೆ ಅವಮಾನ ಮಾಡ್ತೀರಾ ನೀವು? ನೋಡ್ತೀರಿ ನಿಮಗೆ ಹೆಂಗೆ ನಾನು ತಿರುಗೇಟು ಕೊಡ್ತೀನಿ ಅಂದ್ರೆ ಜೀವನದಲ್ಲಿ ವಾಪಸ್ ಎದ್ದಳಕ್ಕಾಗಿರಬಾರ್ದು, ಆ ಥರ ತಿರುಗೇಟು ಕೊಡ್ತೀನಿ, ನೋಡ್ತೀರಿ. ಈ ನೀರಿನ ಬಾಟ್ಲಿ ಎಲ್ಲಿಟ್ಟಿನೇ ಏನು ಒಂದು ಸ್ವಲ್ಪ ಸಿಗವಲ್ದು. ಏಟೊತ್ತಾತು ಹೊಲ್ಯಾಕೆ ಹೋಗ್ಬೇಕಂದ್ರೆ ಹಗಲಿಂದ ಹುಡ್ಕಾಡಕೊಂತೀನಿ. ಛೇ ಏ ಸವಿತಾ, ನೀನು ಗೆದ್ದು ಬಿಟ್ಟಿ ಅಂತ ಕುಣಿದಾಡಕ್ಕೆ ಹೋಗ್ಬೇಡ. ಛೀ, ನಿನ್ನ ಜೊತೆ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ. ಇವತ್ತು ಈ ಮನೆಯವ್ರು ಎಲ್ಲರ ಮುಂದೂ ನನ್ನ ಮರ್ಯಾದೆ ಹೋಗಂಗೆ ಮಾಡಿಯಲ್ಲ, ನೋಡ್ತಿರು. ನಿನ್ನ ಮರ್ಯಾದೆನೂ ಹೋಗಂಗೆ ಮಾಡಲಿಲ್ಲ, ನನ್ನ ಹೆಸರು ಕವಿತಾನಲ್ಲ, ನೆನ್ಪಿಟ್ಕೊ. ನಿನ್ನಂತ 3 ಬಿಟ್ಟು ನಿಂತವ್ರ ಹತ್ರ ಚಾಲೆಂಜ್ ಮಾಡೋಕ್ಕೆ ನನಗೆ ಟೈಮೂ ಇಲ್ಲ, ಪುರುಸೊತ್ತೂ ಇಲ್ಲ. ದುಡ್ಡಿಗೋಸ್ಕರ ಎಷ್ಟು ಜನ ಗಂಡಂದ್ರನ್ನ ಬೇಕಾರ ಬದಲಾಯಿಸೋ ಅಂತಕ್ಕೆ ನೀನು ನಿನ್ನಂತಕ್ಕೆ ಜೋಡಿ ಮಾತಾಡೋದ? ಛೇ ಏ ಕವಿತಾ, ಬಾಯಿ ಬಿಗಿ ಹಿಡ್ದು ಮಾತಾಡ ನೀನು. ಇರೋದನ್ನು ಇದ್ದಂಗೆ ಹೇಳಾಕೊಂತೀನಿ, ನಾನೇನು ಇಲ್ಲದನ್ನೇ ಹುಟ್ಟಿಸ್ಕೊಂಡು ಹೇಳಾಕೊಂತಿಲ್ಲಲ್ಲ. ನಾಳೆ ದುಡ್ಡು ಸಿಗುತ್ತಂದ್ರೆ ರಾಜು ಅವ್ರನ್ನ ಬಿಟ್ಟು ಇನ್ನೊಬ್ರನ್ನ ಬೇಕಾದ್ರೂ ಮದುವೆ ಆಗ್ತಿಬಿಡು ನೀನು, ಅಂತಕ್ಕಿನ ನೀನೇನು. ಏ ಹೆಚ್ಚಿಗೆ ಮಾತಾಡಬೇಡ, ಮತ್ತೆ ನೋಡು. ಮತ್ತೆ ಏನು ನೋಡ್ಬೇಕು? ನಿನ್ನ ಮುಖ ನೋಡಿದ್ರೆ ಹಸಂಗೆ ಅನ್ಸಾಕೊಂತೈತಿ ನನಗೆ. ಛೇ, ನೀನು ಕ್ರಿಮಿನಲ್ ಅದಿ ಅನ್ನೋದು ಗೊತ್ತಿತ್ತು. ನಿನಗೆ ಸ್ವಲ್ಪನೂ ಮನುಷ್ಯತ್ವ ಇಲ್ಲ ಅನ್ನೋದು ಗೊತ್ತಿತ್ತು, ಸ್ವಾರ್ಥಿ ಅನ್ನೋದು ಗೊತ್ತಿತ್ತು. ಆದರೆ ಈ ಥರ ಮೋಸಗಾತಿ ಲಜ್ಜೆಗೆಟ್ಟೋಳಂತ ಗೊತ್ತಿಲ್ಲಾಗಿತ್ತು ನನಗೆ. ನನಗನ್ಸಿದ ಮಟ್ಟಿಗೆ ಈ ಥರ 3 ಬಿಟ್ಟು ಆ ನನ್ನಿ ಆಸ್ತಿ ಗಳಿಸಿರಿ ಅನ್ನಿಸ್ತೈತಿ ನೀವು, ನಿಮ್ಮ ಮನೆಯವ್ರು. ಲೇ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡೋಕ್ಕೆ ಬರಬೇಡ ನೀನು. ಇಷ್ಟ ಸುಳ್ಳಿದೇನ ಏನು ಇನ್ನೂ ಎಷ್ಟೆಷ್ಟು ಸುಳ್ಳಿದೇನ ಯಾರಿಗೆ ಗೊತ್ತು? ಒಂದು ಮಾತು ನೆನಪಿಟ್ಕೊ, ದುಡ್ಡಿಂದನ ಯಾರನ್ನು ಕೊಂಡ್ಕೊಳಕ್ಕಾಗಲ್ಲ, ದುಡ್ಡಿಂದ ಸುಖನೂ ಸಿಗಂಗಿಲ್ಲ, ನೆಮ್ಮದಿನೂ ಸಿಗಂಗಿಲ್ಲ. ಜೀವನದಾಗ ದುಡ್ಡು ಎಷ್ಟಿರ್ಬೇಕು ಅಷ್ಟಿದ್ರೆ ಒಳ್ಳೇದು, ಅತಿಯಾದ್ರೆ ಒಳ್ಳೇದಲ್ಲ. ನಿನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ನಂಗೆ.